चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्धयति प्रमाणपटवा कर्तेति नैयायिका अर्हन्नित्यथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो विभुः। ओंकारपञ्जरश्रुतिम् उपनिषदुद्यानकेलिकलकण्ठीम् कालमर्पिणमयूरीम् आर्यामन्तर्विभावये गौरीम् जयमानदीर्घनेनाम् देशिकरूपेण दर्शिताद्विदयम् वामकुचने च वीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्तिः शान्तिः। जय मंगलम जय नमः पार्वतीपतये हर हर महादेव। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये हर हर महादेव। भरदिमवरुळगोर्व कर्म्यो सरसದಿಂದ ಸಿದ್ಧಗಮ್ನಿ ಧೃತಕರ್ಮವಲೇನು ಕಾರಣ ಚರಿಸಿರುವೆ ಅನಲೋ. ವರಸಮರ್ಥರು ಕರ್ಮವನ್ನಾಚರಿಸಿ ಬಿಟ್ಟು ನರಲೋಕಗಳಿಗಂ ಮರಮರಳೆ ಎಡೆಯಾಡುವರೆ ಫಲ ವೆಂಟನಲು ಬೇಡ್ವೆ. ಕರ್ಮ
ಸಂಸ್ಕಾರ ಬೆಳೆದ ಕರ್ಮಿ ಎಂಬನ ಚಿತ್ತರೊಳುದಾಂ ಮರ್ಮದಿಂದಿರುತ್ತಿದ್ದ ಪೂರ್ವಮೆನಿಸುತ್ತ ಮಂಚಕ್ಕೆ ಕರ್ಮತಾರತ್ವಗಳು ರಸವಂ ಕೂರ್ಮೆಯಿಂದೆಳೆದ ಇವತೆರನ ಕರ್ಮಿಯ ಸುಗಳೆಗೈದುದು ಮರೆ ಮಿಶ್ರ ಮಾಡುವರು ಮಿಶ್ರ ಮಾಡುವರು ಮಿಶ್ರ ಮಾಡುವರು. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಆದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದ್ಗುರು ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಶುಭ ಸ್ವರೂಪಗಳೇ. ಶ್ರಾವಣ ಮಾಸದ ಈ ಪಾವನ ಸಮಯದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ನಿನ್ನಿನವರೆಗೆ ಕೇಳೇವಿ ಉಪಾಸಕನ ಉಪಾಸನೆಯನ್ನು ಖಂಡನ ಮಾಡಿ ಅವರು ತಿರುಕರಾಯನ ಕೋಟೆಯಲ್ಲಿ ಬಂದು ವಸ್ತಿ ಮಾಡಿದರು ಸಿದ್ಧಾರೂಢರು. ಅಲ್ಲಿ ಅನೇಕ ಶಾಸ್ತ್ರಿಗಳು ಪಂಡಿತರು ಗುಡಿಗೆ ಬರೋರು ಹೋಗೋರು. ಹಂಗ ಗುಡಿಗೆ ಬರೋರು ಹೋಗೋರು ಬೇರೆ, ಯಾರ ಮಹಾತ್ಮರು ಬಂದಾರ ನೋಡಿ ಹೋಗೋರು ಬೇರೆ. ಗುಡಿಗೆ ಹೋಗೋರು ದೇವ್ರು ನೋಡಕ್ಕಲ್ಲ, ಯಾರಾದ್ರೂ ಮಹಾತ್ಮರು ಬಂದಿದ್ರೆ ಜ್ಞಾನಿಗಳ ಕಂಡ್ರೆ ಸಾಧು ಸಂತರನ್ನು ಕಂಡ್ರೆ ಅವರನ್ನ ಸಂತೋಷಗೊಳಿಸಬೇಕನ್ನೋದು ಮುಖ್ಯ ಗುರಿ. ಅದು ನಿಮಿತ್ತ ಮಾತ್ರ ಉಳಿಕಿವಲ್ಲ. ಹಂಗ ಆ ಮಹಾತ್ಮನನ್ನು ಕಂಡು ಒಬ್ಬ ಕೇಳ್ತಾನೆ, ಏನೋ ಜನವಾರಿಲ್ಲ, ಮೈ ಮೇಲೆ ಯಾವ ಧರ್ಮದ ಚಿಹ್ನೆಗಳು ಇಲ್ಲ, ಕರ್ಮವನ್ನು ಮಾಡುವುದಿಲ್ಲ ನೀನು? ಇಲ್ಲ. ಯಾಕೆ ಬಿಟ್ಟಿರಿ ಕರ್ಮಗಳನ್ನ ಅಂತ ಕೇಳ್ತಾ ಇದ್ದಾನು. ಇಲ್ಲ, ಜಡ ಅದ ಅದು, ಅದಕ್ಕೆ ಬಿಟ್ಟಿನಿ ಎಂದು. ಸರಳ ಸಮಸ್ಯೆ. ಜಡ ಅವು, ಅದಕ್ಕೆ ಬಿಟ್ಟು. ಹೆಂಗ್ ಜಡ? ಯಾರಿಂದ ಅವು ಮಾಡಲ್ಪಡುತ್ತವೆಯೋ ಅವರನ್ನ ಪಿತೃಲೋಕ ನರಲೋಕಗಳಿಗೆ ಕರ್ಕೊಂಡು ಬರುವುದು, ಕರ್ಕೊಂಡು ಹೋಗೋ ಕೆಲಸ ಕರ್ಮಗಳೇ ಮಾಡ್ತಾವಾದ್ದರಿಂದ ಇದು ಬ್ಯಾಡೊಂದು. ನಂಬು ಜ್ಞಾನವನೇ ಕರ್ಮವೆಂಬ ಜಾಲಗಳು ಸುಲುಕಿ ಹಂಬಲಿಸಿದರು ಮುಕ್ತಿ ಎಂಬೈಸಿ ಮನುಜ. ಮೋಕ್ಷನ ಬೇಕಾಗಿತ್ತು ಅಂದ್ರೆ ಅನ್ಯ ಕರ್ಮ ಪ್ರಸಂಗಗಳ ಅವಶ್ಯಕತೆ ಇಲ್ಲ. ಏನಾದರೂ ಬೇಕಾಗಿತ್ತು, ನಿನಗೆ ಮೋಕ್ಷನ ಬೇಕಾಗಿತ್ತು ಅಂದ್ರೆ ಜ್ಞಾನ ಒಂದಾದ್ರೂ ಸಾಕಂತ ಆರಾಮ. ಕರ್ಮಗಳು ಹ್ಯಾಂಗ್ ಕರ್ಕೊಂಡು ಹೋಗ್ತಾವಂದ್ರೆ ಹೇಳ್ತಾರವರು, ಕರ್ಮ ಸಂಸ್ಕಾರಗಳು ಮರಣ ಕಾಲಕ್ಕೆ ವಾಸನೆಯಾಗಿ ಉಳಿತಾ ಇದ್ದವು. ಕರ್ಮ ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಕರ್ಮನ್ ಬೇಡ್ರಿ, ಕರ್ಮ ಅಂದ್ರೆ ಕೆಲವಿದ್ದಾವ. ಈಗ ದುಡಿಯುವುದು, ಉಣ್ಣುವುದು, ದುಡಿಯುವುದು, ತಿನ್ನುವುದು, ಇವೇನವ ಇವಕ್ಕೆ ಖಂಡನ ಮಾಡಿಲ್ಲ ಶಾಸ್ತ್ರ. ಇದಕ್ಕೆ ಶರೀರ ಯಾತ್ರಾಪಿ ಕರ್ಮ ಅಂತ ಕರೆದಾರ. ಶರೀರವು ಬದುಕಬೇಕು, ಬದುಕಬೇಕಾದ ಅನ್ನ ಬೇಕು, ಅನ್ನ ಬೇಕಾದ್ರೆ ಸಂಗ್ರಹ ಮಾಡಬೇಕು, ಸಂಗ್ರಹ ಬೇಕಾದ ಕರ್ಮ ಮಾಡಬೇಕು. ಆ ಅನ್ನವನ್ನುಂಡು ದೇಹವನ್ನು ಬದುಕಿಸಿಕೊಂಡು
ತನ್ನನ್ನು ತಾ ತಿಳಿದು ಮುಕ್ತನಾಗಬೇಕು. ಇಷ್ಟು ಕೆಲಸ. ಕೃಷಿ ಕರ್ಮಾದಿಗಳನ್ನು ಮಾಡ್ರಿ, ವ್ಯವಹಾರ ಉದ್ಯೋಗ ಮಾಡ್ರಿ. ಯಾಕಂದ್ರೆ ಅನ್ನಕ್ಕಾಗ್ಯದ ಅದು. ಅನ್ನ ಎದಕ್ಕೆ ಬೇಕಾಗಿದೆ ಅಂದ್ರೆ ದೇಹ ಬದುಕುದಕ್ಕೆ ಬೇಕಾಗ್ಯದ. ದೇಹ ಎದಕ್ಕೆ ಬದುಕಬೇಕಾಗಿದೆ ಅಂದ್ರೆ ತಿಳಿಯಕ್ಕೆ ಬದುಕಬೇಕಾಗಿದೆ. ಏನ್ ತಿಳಿಬೇಕಾಗಿದೆ ಅಂದ್ರೆ ತನ್ನ ತಿಳಿಬೇಕಾಗಿದೆ, ಮುಕ್ತನಾಗಬೇಕಾಗಿದೆ. ಹಂಗಾರೆ ಬಾಕಿ ಕರ್ಮಗಳು ಯಾವುವು ಅಂತ ಕೇಳಿದ್ರೆ ಯಜ್ಞ, ಯಾಗ, ದಾನ, ತಪ, ಹೋಮ, ಯಜನ, ಯಾಜನ ಇವೆಲ್ಲ ಬಾಕಿ ಕರ್ಮಗಳು. ಯಜ್ಞಗಳ ದ್ವಾರ ಸುರಲೋಕದ ದೇವತೆಗಳನ್ನು ಪ್ರೀತಿ ಮಾಡಿ ಅವರಿಗೆ ಹವಿಸ್ಸು ಕೊಟ್ಟು ಅವರಿಂದ ಫಲವನ್ನು ಪಡೆದುಕೊಂಡು ಊಟ ಮಾಡಬೇಕು ಎಂಬತಕ್ಕಂಥ ಆಕಾಂಕ್ಷೆ ಏನಿದ್ದಾನೆ ಇವಾಗ ಕರ್ಮಿ ಅಂತ ಕರೀತಾ ಇದ್ದಾನೆ. ಅದಕ್ಕೆ ಆ ಕರ್ಮಗಳು ಇವನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾವ ಅಷ್ಟೇ ಅಲ್ಲ, ಪುಣ್ಯ ತೀರಿದ ತಕ್ಷಣದಲ್ಲಿ ಅಲ್ಲಿಂದ ಮತ್ತೆ ಹೊಳೆ ಕರ್ಕೊಂಡ್ ಬರ್ತಾ ಇದ್ದವಂತ. ಒಂದು ಮಾತು ಹೇಳ್ತಾರೆ ಇಲ್ಲಿ, ಮೇಣುತಾದವನನ್ನು ಬೇಗನೆ ಪ್ರಾಣ ಸಹಿತಂ ಲಿಂಗತನು ಕಾಣಿಸುತ್ತ ದಿಶಿಯಲ್ಲಿ ಮತ್ತಂ ಕೃಷ್ಣ ಪಕ್ಷದಲ್ಲಿ ನೇನು ಪರತರ ದಕ್ಷಿಣಾಯನ ಕಾಣರೋ ಶಶಿಲೋಕ ಕೊಯ್ಯುಗ ಮೇಣು ಪಿತೃಲೋಕವನ್ನು ವೈರು ಭೋಗತನುವಿತ್ತು ಭೋಗತನುವಿತ್ತು. ಕರ್ಮವನ್ನಾಚರಿಸಿದ ಸ್ಥೂಲ ದೇಹ ಇಲ್ಲಿ ಬೀಳ್ತದ. ಆದ್ರೆ ಲಿಂಗ ದೇಹ ಅಂತೇನದ ಇವ ಏನೇನು ಕರ್ಮ ಮಾಡ್ಯಾನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ, ಬಿಡಂಗಿಲ್ಲ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಯಾವನಿಂದ ಕರ್ಮವು ಆಚರಿಸಲ್ಪಡುತ್ತದೆಯೋ ಅವನು ಆ ಕರ್ಮದ ಫಲವನ್ನ ಉಣ್ಣಲೇಬೇಕು. ಒಳ್ಳೆ ಕರ್ಮನ ಮಾಡು, ಅಧಮ ಕರ್ಮವನ್ನಾದರೂ ಮಾಡು. ಈ ಕರ್ಮ ತನ್ನ ಫಲವನ್ನು ಉಣಿಸೇ ತೀರ್ಥದ ಹೊರತಾಗಿ ಒಲ್ಲೆಂದ್ರೆ ಇನ್ನೂ ಯಾರಿಗೂ ಬಿಟ್ಟಿಲ್ಲ ಅಂತ ಹೇಳ್ತದೆ. ಅದಕ್ಕೆ ಈ ಪುಣ್ಯ ಕರ್ಮ ಇವನನ್ನ ಪಿತೃಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಭೋಗ ದೇಹವನ್ನು ಕೊಟ್ಟು ಕೆಲವು ದಿವಸ ಅಲ್ಲಿರು ಅಂತ ಹೇಳ್ತದೆ. ಅಲ್ಲಿ ಇದ್ದ ನಂತರ ಮುಂದೆ ಅಧಿಕ ಪುಣ್ಯ ಮಾಡಿದ್ನಂದ್ರೆ ಸ್ವರ್ಗಕ್ಕೆ ಹೋಗ್ಬೋದು. ಅಲ್ಲಿಂದ ಪುಣ್ಯ ಕಡಿಮೆ ಮಾಡಿ ಪಾಪ ಜಾಸ್ತಿ ಮಾಡಿದ್ದ ಅಂದ್ರೆ ನರಕಕ್ಕೆ ಹೋಗ್ಬೋದು. ಒಟ್ಟಿನ ಮೇಲೆ ಇಲ್ಲೇನು ಮಾಡ್ಕೊಂಡು ಹೋಗ್ಯಾನ ಅದನ್ನ ಅವ ಅಲ್ಲಿ ಮುಗಿಸ್ಬೇಕು. ಅದರೊಳಗೆ ಯಾವ ತಾರತಮ್ಯನೂ ಇಲ್ಲ, ಬೇಕಾದವಿಲ್ಲ. ಪಿತೃಲೋಕದಲ್ಲಿ ಕೆಲವು ಕಾಲ ಇದ್ದು ಆಮೇಲೆ ಸ್ವರ್ಗವನ್ನು ನರಕವನ್ನು ಸೇರಿ ಅಲ್ಲಿ ಭೋಗ ಮುಗಿತು ಅಂತಂದ್ರೆ ದೇವತೆಗಳು ಅವನ್ನ ಅಲ್ಲಿಂದ ಕೆಳಗೋಗಿತಾರಂತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆದ ಕೂಡಲೇನ ಪುನಃ ಮರ್ತ್ಯಲೋಕಕ್ಕೆ ಅವನು ಒಗಿತಾ ಇದ್ದಾರೆ. ಆಗ ಅವ ಏನಾಗ್ತಾನಪ್ಪ ಅಂತಂದ್ರೆ ಗಾಳಿ ಆಕಾರನಾಗಿ ಬೆಂಕಿಯಲ್ಲಿ ಕೂಡಿ, ಆಮೇಲೆ ಮೇಘದಲ್ಲಿ ಕೂಡಿ, ನೀರಾಗಿ, ಭೂಮಿಗೆ ಬಿದ್ದು, ಧಾನ್ಯದಲ್ಲಿ ಸೇರಿ, ಯಾರು ಆ ಧಾನ್ಯವನ್ನು ಉಣ್ಣುವರೋ ಅವರ ಗರ್ಭದಲ್ಲಿ ಶುಕ್ಲ ಶೋಣಿತಗಳಾಗಿ ಮತ್ತೊಂದು ದೇಹವನ್ನು ತಾಳಿಕೊಂಡು ಬರಬೇಕಾಗ್ತದೆ. ಇದು ಕರ್ಮ ಮಾಡುವ ಕೆಲಸ. ಬೇಕಾದಂಥ ಉತ್ತಮ ಕರ್ಮನಿ ಮಾಡಿ ಅಂದ್ರೂ ಜನ್ಮನ ಕೊಟ್ಟಿದ್ದ ಹೊರತು ಅದು ಮೋಕ್ಷವನ್ನು ಕೊಡಲಾರ. ಮೋಕ್ಷವಾಗುವುದು ಜ್ಞಾನವೊಂದರಿಂದಲೇ ಹೊರತು ಜ್ಞಾನಾದ್ವ್ಯತಿರಿಕ್ತ ಮೋಕ್ಷ ಇನ್ನೊಂದರಿಂದ ಆಗುವುದಿಲ್ಲ. ಹಂಗಾರೆ ಕರ್ಮಗಳ ಫಲ ಏನು ಅಂತ ಕೇಳಿದ್ರೆ ಏನ್ ನೀವು ಮಾಡ್ತೀರಿ ಅದನ್ನು ನಿಂಗೆ ಉಣಿಸ್ತದೆ ಇಷ್ಟ. ಎಂಥವ್ರು ಈ ಜಗತ್ತಿನೊಳಗೆ ಕರ್ಮ ಫಲವನ್ನು ಉಣ್ಲಿಕ್ಕೆ ಆಗದಂಥದ್ದು ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಶಕ್ಯ ಇಲ್ಲ.
ಅದಕ್ಕೆ ಭಗವಂತ ತನಗೆಲ್ಲ ಸ್ವತಂತ್ರತೆ ಇತ್ತು, ಯಾರನ್ನ ಎಲ್ಲಿ ಬೇಕಲ್ಲಿ ರಕ್ಷಣೆ ಮಾಡುವ ಯೋಗ್ಯತೆ ಇತ್ತು, ಪಾಂಡವರ ಮೇಲೆ ಪ್ರೀತಿ ಇತ್ತು. ಪಾಂಡವರನ್ನು ಬಿಟ್ಟು ಇರ್ಲಿಕ್ಕೆ ಶಕ್ಯ ಇರಲಿಲ್ಲ ಭಗವಂತ. ಆದ್ರೂ ಅವರು ವನವಾಸ ತಪ್ಪಿಸಕ್ಕಾಗಲಿಲ್ಲ. ಉಣ್ಬೇಕದನ್ನು. ಒಮ್ಮೆ ಹೇಳ್ತಾರೆ, ಆ ಪಾಂಡವ ಪಟ್ಟಾಭಿಷೇಕ ಆದ್ಮೇಲೆ ಸ್ವಲ್ಪ ಆನಂದ ಆಗಿತ್ತು ಎಲ್ಲರಿಗೂ. ಕೃಷ್ಣನ ಪಾದಕ್ಕೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಅರ್ಜುನ, ನಕುಲ, ಸಹದೇವ, ಭೀಮ ಇವರೆಲ್ಲರೂ ನಮಸ್ಕಾರ ಮಾಡಿ, ಕೃಷ್ಣ ನೀನಿದ್ದಿ ಅಂತ ಪಾಂಡವರೈವರ ಪ್ರಾಣಗಳು ಉಳಿದು ಸುಕ್ಷೇಮವಾಗಿ ನಾವು ಬದುಕಿದ್ವಿ, ಕೊನೆಗೂ ಪಾಂಡವ ಪಟ್ಟಾಭಿಷೇಕವಾಯಿತು ಅಂದ್ರು. ಸುಮ್ಮನೆ ಇದ್ದವು. ಇದನ್ನು ನಾನಿದ್ದೆ ಅಂತ ಆತು ಅನ್ಲಿಲ್ಲ ಭಗವಂತ. ಆಮೇಲೆ ದ್ರೌಪದಿ ಬಂದ್ಲು, ನಮಸ್ಕಾರ ಮಾಡಿಲ್ಲ. ಅಣ್ಣ, ನಿನ್ನಿಂದ ಪಾಂಡವರ ಮಾನ ಉಳಿತು, ನಿನ್ನಿಂದ ಪಾಂಡವರ ರಾಜ್ಯ ಉಳಿತು, ನಿನ್ನ ಉಪಕಾರ ನಾನು ಎಂದು ತೀರಿಸಲಿ. ಒಳ್ಳಾಡಿಲ್ಲ. ಅಂದು ಕುರುಸಭೆಯಲ್ಲಿ ದುಶ್ವಾಸನ ಶೀರಿ ಸೆಳೆಯುವ ಕಾಲದಲ್ಲಿ 5 ಪತಿಯರಿದ್ದರೂ ಮಾನ ಉಳಿಲಿಕ್ಕೆ ಶಕ್ತಿ ಇರಲಿಲ್ಲ. ಕೃಷ್ಣಾಂದಾಕ್ಷಣಕನ ಬಾಯೊಳಗಿಡುವ ತುತ್ತು ತಾಟ್ನ ಕೈ ಬಿಟ್ಟು ಓಡಿ ಬಂದು ಅಕ್ಷಯ ವಸ್ತ್ರವನ್ನು ಕೊಟ್ಟು, ನಾನು ಈ ಉಪಕಾರವನ್ನ ಏನು ಮಾಡಿ ತೀರಿಸಲಿ ಕೇಳಿಲ್ಲ. ಕೃಷ್ಣಂದ, ಯಾಕೆ ಬಡ್ಕೊಂತೀರಿ? ಅಲ್ಲ, ನಾ ಮಾಡಿದರೆ ಏನು? ನಿಮ್ಮ ಪುಣ್ಯ ನಿಮ್ಮನ್ನು ಕಾಯ್ದದ, ನಿಮ್ಮನ್ನು ಪಾಪ ನಿಮ್ಮನ್ನು ಅಡವಿ ಕಳಿಸದ. ಪಾಪವನ್ನು ಉಣ್ಣಬೇಕಾದ ನೀವು ಅರಣ್ಯಕ್ಕೆ ಹೋದ್ರಿ, ಈಗ ಪುಣ್ಯ ಉಣ್ಣಬೇಕಾಗಿದೆ, ನೀವು ಸಿಂಹಾಸನದಲ್ಲಿ ಕೂತೀರಿ, ನನಗೇನು ಮಾಡಕ್ ಬರುವುದಿಲ್ಲ ಅಂದ ಭಗವಂತ. ಇದು ಮಹಾತ್ಮರ ಲೆಕ್ಕ. ನನಗೇನು ಮಾಡಕ್ ಬರುವುದಿಲ್ಲ. ಸುಳ್ಳು ಹೇಳಬೇಡ, ನೀ ಜಗದ್ರಕ್ಷಕ, ಜಗನ್ನಿಯಾಮಕ, ನೀ ಅಂದ್ರೆ ನಾವು ಒಪ್ಪುದಿಲ್ಲ ಅಂದ. ಮಾಡಿದ ಪವಾಡ ಸಣ್ಣ ಪವಾಡ ಅಲ್ಲ ಅಂದ್ಲು ದ್ರೌಪದಿ. ಇಲ್ಲ, ಅದು ನೀ ಮಾಡಿದ ಪುಣ್ಯ ಅಂತ. ಸಣ್ಣ ಹುಡುಗಿದ್ದಾಗ ನಿನಗೇನು ಗೊತ್ತಿದ್ದಿಲ್ಲ ತಂಗಿ, ನೀನು ಅಗ್ನಿ ಕನ್ಯಾ, ನೀನು ಯಜ್ಞದಲ್ಲಿ ಬಂದಿರತಕ್ಕಂಥ ಕಟ್ಟಿ, ನೀನು ಅಗ್ನಿ ಕನ್ಯಾ. ನೀನು ನದಿಗೆ ಸ್ನಾನ ಮಾಡಲಿಕ್ಕೆ ಹೋದಿ ಸಖಿಯರ ಸಂಗಡ. ಸ್ನಾನ ಮಾಡುವ ಕಾಲದಲ್ಲಿ ಪ್ರವಾಹದ ಕೆಳಗೆ ದುರ್ವಾಸ ಋಷಿಗಳು ಸ್ನಾನ ಮಾಡ್ತಾ ಇದ್ರು. ದುರ್ವಾಸ ಮಹಾತಪಸ್ವಿ, ಜೈವಿ ಉಪಾಸಕ. ಆತು, ಅವ ಸ್ನಾನ ಮಾಡುವಾಗ ಆ ನೀರಿನ ಸೆಳವಿಗೆ ಕೌಪಿನ ಜಾರಿ ಹೋಗಿತ್ತು. ದಂಡಿ ಮೇಲೆ ಹರಿವಿದ್ದು ತಗೋಬಹುದಾಗಿತ್ತು ದುರ್ವಾಸ. ಅಲ್ಲಿಗೆ ಬರೋ ತನಕ ದಿಗಂಬರ ಬರಬೇಕಲ್ಲ. ನೋಡಿದ ದ್ರೌಪದಿ ಸ್ನಾನ ಮಾಡುವುದು ಕಾಣಿಸ್ತು, ಸಖಿಯರಿದ್ರು. ಒಂದು ವೇಳೆ ನಾನು ಆ ಕೌಪಿನ್ ತರಲಿಕ್ಕೆ ಹಂಗ ಹೋದೆ ಅಂದ್ರೆ, ನನ್ನ ಅಕಸ್ಮಾತ್ ದ್ರೌಪದಿ ನೋಡಿಲ್ಲೂ ಶಾಪ ಕೊಟ್ಲು ಅಂದ್ರೆ ನನ್ನ ತಪಸ್ಸಿಷ್ಟು ಹಾಳಾಗಿ ಹೋಗ್ತದೆ. ಅದಕ್ಕೆ ಆಕೆ ಸ್ನಾನ ಮಾಡಿ ಹೋಗುವವರೆಗೂ ಇಲ್ಲೇ ಕೂಡಿರ್ಬೇಕು ಅಂತ ಹೇಳಿ ನೀರಾಗ ಕೂತ ದುರ್ವಾಸ. ಎಷ್ಟೋ ಹೊತ್ತಿನ ಮೇಲೆ ಇದನ್ನ ದ್ರೌಪದಿ ನೋಡಿಲ್ಲ. ಯಾರನ್ನ? ದುರ್ವಾಸನ್ನ. ಪಾಪ ಯಾರೋ ಋಷಿಗಳು ಯಜಮಾನರು ನೀರಿನಲ್ಲಿ ಅವರ ಕೌಪಿನ ಜಾರಿ ಹೋಗಿರ್ಬೇಕು. ಅದಕ್ಕೆ ಅವರು ಕೂತಾರ ಮರ್ಯಾದೆ ಹೆದರಿ. ಅವ್ರ ಮರ್ಯಾದೆ ಬದುಕಿಸ್ಬೇಕು ಅಂತ ಹೇಳಿ ನೀನೇನು ಮಾಡಿದಿ? ನಿನ್ನ ಪೀತಾಂಬರದ ಶರಗ ಹರಿದು ನೀರಾಗ್ಬೇಕು. ಅದು ಅವನಿಗೆ ಸಿಗಲಿಲ್ಲ. ಸೆಳವಿನಾಗ ಹೋದ್
ಮತ್ತು ಒಂದು ತುಂಡು ಮಾಡಿಲ್ಲು, ಮತ್ತು ಒಂದು ತುಂಡು ಮಾಡಿಲ್ಲು, ಹಿಂಗ 100 ತುಂಡುಗಳನ್ನು ಮಾಡಿಲ್ಲು ಶಿರಿನ. ಕಡೆಗೂ ಸಿಗಲಿಲ್ಲ. ದುರ್ವಾಸಂದ ಏನು ಪುಣ್ಯಪ ಈಕಿದು, ನನ್ನ ಮರ್ಯಾದೆ ಬದುಕಿಸ್ಬೇಕಂತ ಕಡೆಗೂ ಒಂದು ತುಂಡು ಸಿಕ್ತು. ಆ ತುಂಡು ಕೌಪಿನ ಹಾಕೊಂಡು ಹೊರಗೆ ಬಂದ ದುರ್ವಾಸ ಎರಡೂ ಕೈ ಮೇಲೆತ್ತಿ ಆಶೀರ್ವಾದ ಮಾಡಿದ. ಅವ್ವ, ಆಪತ್ಕಾಲದಲ್ಲಿ ನನ್ನ ಮರ್ಯಾದೆಯನ್ನು ರಕ್ಷಣೆ ಮಾಡಿದ ನಿನಗೆ ಈ ಸೀರೆಯ ತುಂಡುಗಳು ನಿನಗೆ ಅಪಮಾನವಾಗುವ ಕಾಲಕ್ಕೆ ಅಕ್ಷಯವಾಗಲಿ ಅಂತ ಹೇಳಿದ್ದ. ಆ ಪುಣ್ಯವೇ ನಿನ್ನ ರಕ್ಷಣೆ ಮಾಡಿದ ಹೊರತಾಗಿ ನಾನೇನು ಅಂಗಡಿಗೆ ಹೋಗಿ ಸೀರೆ ಕೊಂಡ್ಕೊಂಡ್ ಬಂದಿಲ್ಲ ಅಂತ ಭಗವಂತ. ಯಾರು ಯಾರು ಏನೇನು ಕರ್ಮಗಳನ್ನು ಆಚರಿಸುತ್ತೇವೆಯೋ ಅದರ ಫಲಗಳನ್ನು ನಾವು ಉಣಬೇಕಾಗ್ತದೆ. ಆದ್ದರಿಂದ ಪುಣ್ಯಕರ್ಮನೂ ಫಲ ಕೊಟ್ಟು ಹೋಗ್ತದೆ, ಪಾಪಕರ್ಮನೂ ಫಲ ಕೊಟ್ಟು ಹೋಗ್ತದೆ. ಒಂದೇನು ಗ್ಯಾರಂಟಿ ಅಂತಂದ್ರೆ ಅದು ಜ್ಞಾನ ಕೊಡುವುದಿಲ್ಲ. ಅದಕ್ಕೆ ಮುಕ್ತನಾಗಬೇಕಾದವನು ಶರೀರ ಯಾತ್ರಾಪಿ ಕರ್ಮವನ್ನು ಸಾಮಾನ್ಯವಾಗಿಟ್ಟುಕೊಂಡು ಗುರುಮುಖೇನ ವೇದಾಂತ ವಿದ್ಯೆಯನ್ನು ಶ್ರವಣ ಮಾಡಿ ತನ್ಮುಖೇನ ಮೋಕ್ಷವನ್ನು ಪಡಿಬೇಕು ಹೊತ್ತು ಸುಮ್ಮನ ಸಮಯವನ್ನು ಹರಣ ಮಾಡಬಾರದು ಅಂತ ಅಪ್ಪ ಅವರು ಆ ವಿಪ್ರೋತ್ತಮರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಗಡದಲಿರ್ಪಮುಕ್ಷು ಕರ್ಮಕ್ಕೆ ಕಡು ತಿರಸ್ಕೃತವಿಡಲು ಕರ್ಮದ ಕಡರು ಬ್ರಹ್ಮಜ್ಞಾನಿಗೆಲ್ಲಿಯೂ ಜಂದನಾ ಸಿದ್ಧ. ಒಡನೆಯ ನುಡಿಗೆ ಜ್ಞಾನಿಗೆ ಒಡೆಯ ನಿವನೆಂದಲ್ಲ ನಿಜರವ ನಡಿಗೆ ನಮಿಸುತ್ತ ಕೂಡಲ್ ಪೂರ್ವ ದ್ವಿಜ ಮತ್ತೆ ಪೂರ್ವ ದ್ವಿಜ ಮತ್ತೆ. ಯಾವನು ಮುಮುಕ್ಷು ಇದ್ದಾನೋ ಅವನು ಯಜ್ಞಯಾಗಾದಿ ಕರ್ಮದಲ್ಲಿ ಫಾಲಾಗಬಾರದು. ಯಾಕಾಗಬಾರದು ಅಂತ ಕೇಳಿದ್ರೆ ಆ ಯಜ್ಞಗಳು ಇವ ವಾಲ್ಯಂದ್ರೂ ಇವನು ಪಾಲಿಗೆ ಫಲವನ್ನು ನೀಡುತ್ತಾವ. ಉಣ್ಣಬೇಕಾದನ್ನ ಏನು ಮಾಡಕ್ ಬರುದಿಲ್ಲ. ನಾ ಭುಕ್ತಂ ಕ್ಷೀಯತೆ, ಅವು ಕ್ಷೀಣ ಆಗುವುದೂ ಇಲ್ಲ ಅಂತಾರವು. ಅದು ಹ್ಯಾಂಗದ ಹಂಗ. ಅದಕ್ಕೆ ಮಹಾತ್ಮರು ಅನೇಕ ತತ್ವಜ್ಞಾನಿಗಳು ಸತ್ಪುರುಷರು ಕರ್ಮಗಳ ಗಡಿಗೆ ಹೋಗಿಲ್ಲ. ಕರ್ಮಗಳನ್ನು ಯಾರು ಮಾಡ್ಯಾರ? ಇದು ಕ್ಷತ್ರಿಯ ರಾಜರು ಅಶ್ವಮೇಧ, ಉತ್ತರಗಾಮೇಷ್ಟಿ, ಪರ್ಜನ್ಯೇಷ್ಟಿ, ಸೋಮಯಾಗ ಇಂಥವೆಲ್ಲವನ್ನು ದೇವತಾ ಪ್ರೀತ್ಯರ್ಥವಾಗಿ ಮಾಡ್ಯಾರ. ಮಾಡಿ ಕ್ಷತ್ರಿಯರಿಗೆ ಸ್ವರ್ಗವೇ ಪ್ರಧಾನವಾಗಿರುವುದರಿಂದ ಅವರು ಯಜ್ಞಯಾಗಾದಿ ಕರ್ಮಗಳ ದ್ವಾರ ದೇವತೆಗಳನ್ನು ಪ್ರೀತಿಸಿ ದೇವತೆಗಳ ಮುಖಾಂತರವಾಗಿ ಫಲವನ್ನು ಪಡೆದಿದ್ದಾರೆ. ಇನ್ನು ಎಷ್ಟೋ ಕ್ಷತ್ರಿಯರು ಬ್ರಹ್ಮಜ್ಞಾನಿಗಳಾಗಿದ್ದರಿಂದ ಅವರು ಆ ಗಡಿಗೆ ಹೋಗಿಲ್ಲ. ಏನು ಬಹುತೇಕ ಪೂರ್ವ ಕಾಲದಲ್ಲಿ ನಮ್ಮ ಪ್ರಾಚೀನ ಇತಿಹಾಸ ನೋಡಿದ್ರೆ ಬ್ರಹ್ಮಜ್ಞಾನಿಗಳು ಮೊಟ್ಟ ಮೊದಲು ಈ ಜಗತ್ತಿನಾಗ ಯಾರು ಅಂದ್ರೆ ಕ್ಷತ್ರಿಯರು. ಬ್ರಾಹ್ಮಣರಲ್ಲೇನು ಅನ್ಬಹುದು, ಪೌರೋಹಿತರು, ಪುರಕ್ಕೆ ಹಿತ ಮಾಡುವವರು. ಕ್ಷತ್ರಿಯನಿಗೂ ದೇವತೆಗಳಿಗೂ ಸಂಬಂಧ ಕಲ್ಪಿಸುವ ಅವ್ರಕ್ಕೇನಂತಾರೆ, ಬ್ರೋಕರ್ ಅಂತಾರೇನು, ಬ್ರೋಕರ್. ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಅನ್ನೋರು ಇವರು. ಆ ಫಲ ಅವಾಗ ಯಾರಿಗೆ? ಆ ಕ್ಷತ್ರಿಯನಿಗೆ. ಓಂ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ, ಇದು ನಂದಲ್ಲ. ಅದಕ್ಕೆ ಮೊದ್ಲ ಅವನ ಕಡೆ ಮಮ ಅನಿಸಿರ್ತಾರೆ. ಇಷ್ಟು ಅನ್ನಕ್ಕೆ ಬರುದಿಲ್ಲ ಅಂತ ಹೇಳಿ ಮಮ ಅಂತ ಅನಿಸಿರ್ತಾರೆ. ಮಮ ಕಲಿಯುಗೆ ಬಾರೆ ಜಂಬೂದ್ವೀಪಿ ವರ್ಧಕಂಡೆ ಮೇರೋ ದಕ್ಷಿಣ ದಿಗ್ಭಾಗೆ ಗೋದಾವರಿಯ ದಕ್ಷಿಣ ಕೂಲೆ ಅಮುಕ ಗ್ರಾಮೇ ಅಮುಕ ಗೃಹೇ ಅಮುಕ ಯಜಮಾನಸ್ಯ ಸಕುಟುಂಬ ಸಪರಿವಾರ ಮಮ ಅನ್ನಪ್ಪ. ಆತ್ಮನ ಶುದ್ಧರ್ಥಂ ಸ್ತುತಿ ಸ್ಮೃತಿಯುಕ್ತ
कर्मद्वारा सर्वारिष्ट परिहारार्थे अलक्ष्मी परिहारार्थे लक्ष्मी प्राप्त्यर्थम यथा मिलितोपचार द्रव्ये यथा शक्ति अमुक देवता पूजनम अहम करिष्य ಅಂತ ಅವನ ಕಡೆಯಿಂದ ಮೊದಲು ನೀರು ಬಿಡಿಸುತ್ತಾರೆ. ಅವ ಹಗರಲ್ಲ ನಂದು ಅನ್ನೋದು ಅವಶ್ಯಕತೆ ಇಲ್ಲ, ನಂದು ಅಂದ್ಬಿಡ್ತಾನೆ ಮುಗುರು. ಅವನ ಕಡೆಯಿಂದ ಅದು ನೆನೆಸಿ ಪ್ರಾಮಾಣಿಕವಾಗಿ ಮಂತ್ರ ಉಚ್ಚರಿಸಿ ಆ ಫಲಗಳು ಆ ಕರ್ಮದ ದ್ವಾರ ದೇವತೆಗಳಿಂದ ಅವನಿಗೆ ಬರುವಂತೆ ಮಾಡುವ ದೊಡ್ಡ ಯೋಗ್ಯತೆ ಋತ್ವಿಜರದು ಆಗಿನ ಕಾಲದ. ಅದಕ್ಕೆ ಬಹಳ ಮಂದಿ ಕ್ಷತ್ರಿಯರು ಪ್ರಾಮಾಣಿಕರಾಗಿ ಜ್ಞಾನಿಗಳಾಗಿರೋದ್ರಿಂದ ಅವರು ಯಾವ ಗಲಾಟೆಯನ್ನು ಮಾಡಿಕೊಂಡಿಲ್ಲ. ಏನಪ್ಪ, ಇನ್ನು ಉಳಿದವರು ಮಾಡಿಕೊಂಡಾರೆ ಸ್ವರ್ಗವನ್ನು ಪಿತೃಲೋಕವನ್ನು ಪಡೆಯುವುದಕ್ಕೆ. ಈಗ ನೋಡ್ರಿ, ಸತ್ತ ಒಬ್ಬ ಅಂದ್ರೆ ಅವನು ಪಿತೃಲೋಕ ಕೊಡಕ್ ಪ್ರಯತ್ನ ಮಾಡ್ತಾನೆ. ಅವ ಅಲ್ಲಿ ಹೋಗ್ಕೊಂಡ್ರೆ ನಮಗೆ ಗ್ಯಾರಂಟಿ ಇಲ್ಲ, ಅದಕ್ಕೆ ಹೋಗಕ್ಕೆ ಕೆಲವು ಕಾಯ್ದೆ ಅವ. ಬರೇ ಒಂದು ಚಾದ ಅಂಗಡಿಗೆ ಹೋಗ್ಬೇಕಾದ್ರೆ ಕಿಶೋರ್ ರೊಕ್ಕ ಇರ್ಬೇಕು ನಿನಗೆ. ಹಂಗ ಹೋಗಿ ಚಂದ ಕಟ್ಟ್ಯಾರ, ಟೇಬಲ್ ಕುರ್ಚಿ ಅವು ಚಂದ ಅದಾವು, ಹೋಗಿ ಅಲ್ಲೇ ತಿಂದು ಕುಡಿದು ಬರ್ಬೇಕು ಅಂತಂದ್ರೆ ಆಗುದಿಲ್ಲ. ದುಡ್ಡು ಬೇಕು, ಹಂಗ ಪುಣ್ಯ ಬೇಕು ಏನ್ರಿ. ಆ ಪುಣ್ಯ ಇದ್ದಾಗ ನೀವು ಪಿತೃಲೋಕ ಆಯ್ತು, ನಿಮ್ಗೆ ಸ್ವರ್ಗ ಆಯ್ತು, ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಇವು ಸುಮ್ಮನೆ ಅಂತಾರೆ. ಗರುಡ ಪುರಾಣದ ಬರ್ದಾರ ಬ್ಯಾಡ ಸುದ್ದದು. ಗರುಡ ಪುರಾಣದಾಗ ಹೇಳಬಿಡ್ಲಿ, ಹೇಳ್ತೀನಿ. ಈಗ ಒಬ್ಬ ಸತ್ತ ಅಂತೇಳಿ ಇದು ಬರೀ ಔಪಚಾರಿಕ ಕರ್ಮಗಳು. ಇವ್ರಿಗೆ ಪಕ್ಕ ಕರ್ಮ ಮಾಡಕ್ಕೂ ಬಂದಿಲ್ಲ ಏನ್ರಿ. ಅವ ಸಾಯಿ ಮುಂದೆ ಏನ್ ಮಾಡ್ತಾರೆ, ಗಾದಿ ಬಿಟ್ಟು ಕೆಳಗೆ ಹಾಕ್ತಾರೆ. ಕೆಳಗೆ ಹಾಕಿ ದಕ್ಷಿಣಕ್ಕೆ ತಲೆ ಮಾಡಿ ಹೋಗಿದ್ದಾರೆ. ಪ್ರಾಣ ಹೋಯ್ತು, ಎಲ್ಲಿ ಹೋಗಿರೋದಿಲ್ಲ ಅದು ಜೀವ, ಆ ಮನ್ಯಾಗ ಇರ್ತದೆ. ಅದನ್ನ ಬರ್ದಾರ ಗರುಡ ಪುರಾಣದಾಗ. ಯಾರ ಸತ್ತಾಗ ನೋಡಿರ್ಬೇಕಾರೆ ಹೋಗಿ, ಅದು ಮನೆ ತುಂಬ ತಿರುಗಾಡ್ತದೆ. ಹೆಂಡತಿ ಮಾರಿ ಹೋಗಿ ನೋಡುದು, ಮಕ್ಕಳು ಮಾರಿ ಹೋಗಿ ನೋಡುದು, ಚಹಾ ಪುಡಿ ಸಕ್ಕರೆ ಹಾಲು ನೋಡುದು, ಗಾದಿ ಚಲ್ದಿಮ್ ನೋಡುದು, ಟ್ರೇಡ್ರಿ ಮುಟ್ಟಿ ಮುಟ್ಟಿ ನೋಡುದು, ಪಲ್ಲಂಗ ಮುಟ್ಟಿ ಮುಟ್ಟಿ ನೋಡುದು ಮಾಡ್ತದಂಥದ್ದು ಪೀಡ. ಏನು ಆ ಜೀವ, ಅದು ಹೆಣ ಅಲ್ಲೇ ಬಿದ್ದದದು ಸ್ಥೂಲ ಶರೀರ. ಇದು ಹಿಂಗೆ ತಿರುಗಾಡಿ ತಿನ್ನಕ್ಕಂತೂ ಆಗುದಿಲ್ಲ ಅದಕ್ಕೇನು. ಆಗ ಇಚ್ಛಾ ಇರ್ತದೆ ಅದಕ್ಕೆ. ಚಹಾ ಕುಡಿಬೇಕು ಅನಿಸ್ತದಂತ, ಹಾಲು ಕುಡಿಬೇಕು ಅನಿಸ್ತದಂತ ಏನಪ್ಪ. ಆಮೇಲೆ ಹಂಗೂ ಹಿಂಗೂ ಪ್ರಯತ್ನ ಮಾಡಿ ಈ ಹೆಣ ಅಂತೂ ಸ್ಮಶಾನಕ್ಕೆ ಕಾಣಿಸ್ತದೆ. ದಹನರ ಮಾಡಲಿ ಅಥವಾ ಮಣ್ಣಗರ ಹೂಳ್ಲಿ ಮಾಡ್ತಾರೆ. ಇದು ಮಾತ್ರ 3 ದಿವಸ ತನಕ ಮನ್ಯಾಗ ಗರ 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 ತಿರುಗಾಡ್ತದೆ. ಹುಷಾರಿರಿಪ್ಪ ಮಾರ ನೀವು. ಅದು ನಿಮಗೇನು ಮಾಡೋದಿಲ್ಲ, ಅದು ನಿಮ್ಮನ್ನು ನೋಡ್ತದೆ ಬಂದಷ್ಟೇ. ಅದು ಆಮೇಲೆ 3 ದಿವಸದ ನಂತರ ಮನೆ ಬಿಟ್ಟು ಹೊರಗೆ ಹೋಗ್ತಂತ. ಇರಕ್ ದೇಹನೇ ಇಲ್ಲ, ದೇಹನ ಹೋಗ್ಬಿಟ್ಟದ. ಆಮೇಲೆ ಹೊರಗೆ ಹೋಗ್ತದ. ಹೊರಗೆ ಹೋಗಿ ಈಗ ಮನೆ ಬಿಟ್ಟದು, ಊರು ಸುತ್ತಾಕತ್ತ. ಊರು ಸುತ್ತಾಗ್ತದಂತೇಳಿ ಅದಕ್ಕೆ ಉಣ್ಬೇಕನ್ಸ್ತದಂತ್ರಿ. ಏನ್ರಿ, ಮಕ್ರಿ ಪಲ್ಯ ಹೋಳಿಗೆ ಕಡುಬು ಅದನ್ನೆಲ್ಲ ಏನು ಉಣ್ಬೇಕನ್ಸ್ತದ. ಆದ್ರೆ ಅದಕ್ಕೆ ಗೋಳಕಗಳೇ ಇಲ್ಲಲ್ಲ, ಸ್ಥೂಲ ದೇಹನ ಹೋಗ್ಬಿಟ್ಟದ. ಆದ್ರೆ ಕರ್ಮ ವಾಸನ ಅದು ಹೋಗಲ್ದು. ಅದಕ್ಕೆ ಏನ್ ಮಾಡ್ತಾರಂತ, 3 ಹಾದಿ ಕೂಡಿದಲ್ಲಿ ಅದಕ್ಕೊಂದು ತಾಟು ಮಾಡಿ ಎಲ್ಲಿನ ಎಲ್ಲ ಸಾಮಾನು ಹಾಕಿಟ್ಟು ಅದು ಗುರ್ತಕ್ಕೊಂದು ದೀಪ ಹಚ್ಚಿಟ್ಟು ಬರ್ತಾರಂತೆ. ಇದು ಬರ್ತದಂತ ನೋಡ್ತತಿ, ತಿನ್ಬೇಕನ್ನಿಸ್ತತಿ, ತಿನ್ನಕ್ಕಾಗೋದು. ಬೇಕನ್ನಿಸ್ತದ, ತಿನ್ಲಿಕ್ಕಾಗೋದು. ಹಿಂಗ 3 ದಿವಸ ಮಾಡಿದ ನಂತರ ಅದು ಮೊದಲು ಮನೆ ಬಿಟ್ಟು ಹೋಗು ಮುಂದೆ ಹೆಬ್ಬಟ್ಟು ಗಟ್ಟಲೆ ಇರ್ತದಂತೆ. ಅದ್ರ ಬರ್ದಾರ, ನಾನು ಸ್ವಂತ ಮಾತಲ್ಲ, ಗರುಡ ಪುರಾಣದ ಬರ್ದಾರ. ಹೆಬ್ಬಟ್ಟು ದಪ್ಪ ಆಗಿದ್ದು ಹೊರಗೆ ಬಂದು
ಊರು ಸುತ್ತಾಕು ಮುಂದೆ ಇಷ್ಟ ಆಕತ್ತಂತೆ, ಮುಷ್ಟಿಗೆ ಹಾಕ್ತಾರೆ. 3 ದಿವಸ ಆದ್ಮೇಲೆ ಪುನಃ ಯಮದೂತರ ಅವ್ರು ಯಾರ ಬರ್ತಾರ, ಅವ್ರ ಕಂಪನಿ ಏನಿರ್ತಾವಲ್ಲ ಬರ್ತಾವ, ಬಂದು ಅದನ್ನ ಕಟ್ಟಿ ಎಳ್ಕೊಂಡು ಹೋಗಿರ್ತಾರಂತ. ಜನಕರ್ಮ ಆಗೋ ತನಕ ನಿಲ್ಬೇಕು, ಹಂಗ ಹಿಂಗಿಲ್ರಿ ಮಾಡ್ರಿ. ನಾವೇನ್ ನಮ್ಮ ಅಪ್ಪನ ಗಂಟು ಹೋಗಿದ್ವಿ, ಅದು ಬರ್ದದ್ದು ಹಿಂಗೆ ಬರ್ದಾರ, ಅದನ್ನ ಹೆಂಗ್ ಬರ್ದಾರೋ ಒಟ್ಟು ಗೊತ್ತಿಲ್ಲ ನನಗೆ. ಆಮೇಲೆ ಎಳ್ಕೊಂಡು ಹೋಗಿರ್ತಾರಂತ ಅದನ್ನ. ಅದಕ್ಕೇನು ರಿಕ್ಷಾ, ಬಸ್ಸು, ಟಾಂಗ ಏನೂ ಇಲ್ಲ ಅವಾಗ. ಏನ್ರಿ, ಅವ್ ಸಾವುಕಾರರ ಸಾಯ್ಲಿ ಬಡವರ ಸಾಯ್ಲಿ, ಯಾವ ಸತ್ರು ದರ 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 ಹಗ್ಗ ಹಾಕಿ ಎಳ್ಕೊಂಡು ಹೋಗಿರ್ತಾರಂತ. ಹೋಗು ಮುಂದೆ ಪಿತೃಲೋಕದ ಮುಂದೆ ಹಾಯ್ತಾರಂತವ್ರು. ಪಿತೃಲೋಕದ ಮುಂದೆ ಹಾಯು ಮುಂದೆ ಅವರ ಅಪ್ಪನ ಅವ್ವ, ಅವರ ಅಪ್ಪನ ಅಪ್ಪ, ಅವರ ಅಮ್ಮನ ಅಪ್ಪ, ಅವರ ಅಮ್ಮನ ಅವ್ವ ಎಲ್ಲ ಇರ್ತಾವಂತ್ರಿ. ಇದ್ದು ನೋಡ್ತಾವಂತವು, ಅಯ್ಯ ನಮ್ಮ ಹುಡುಗನ ಜಕ್ಕೊಂಡು ಹೊಂಟಾರ, ನಮ್ಮ ಹುಡುಗನ್ ಜಕ್ಕೊಂಡು ಹೊಂಟಾರ ಅಂತಂದ್ರು ನೋಡಕ್ ಬರ್ತಾರಂತವು. ಅವು ನೋಡಕ್ ಬರೋ ಮುಂದೆ ಇದು ಅಳತಂತ, ನನ್ ಜಕ್ಕೊಂಡು ಹೋಗ್ತಾರ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರಂತ, ನಮ್ಮನ್ನು ಹಿಂಗ ತಂದಿದ್ರು, ನಮ್ಮ ಹುಡುಗು ಮುಂದೆ ಏನು ಮಾಡೋದಿಲ್ಲ, ನೀ ಏನೇ ಮಾಡಿದ್ರಿ ಅದು ಉಣಿಸಿ ಮತ್ತೆ ಕಳಿಸ್ತಾರಪ್ಪ, ಚಿಂತೆ ಮಾಡಬೇಡ, ನೀ ಆರಾಮ್ ಹೋಗು, ಅಳಬೇಡ ಅಂತ ಅವ್ರ ಬುದ್ಧಿ ಹೇಳ್ತಾರ. ಗರುಡ ಪುರಾಣದಾಗ ಬೇಡ ಸುದ್ದಿ ಅದು. ಯಾಕೆ ಹೇಳ್ತೀನಿ ಅಂದ್ರೆ, ಕರ್ಮ ಇಷ್ಟು ಕೆಲಸ ಮಾಡ್ತಾರೆ. ಪಿತೃಲೋಕ ನರಲೋಕಾದಿಗಳಿಗೆ ಎಡೆಯಾಟ ಮಾಡುವುದು ಅದ್ರ ಕೆಲಸ. ಎಲ್ಲರಿಗೂ ಇದು ಮತ್ತೆ ಅವ್ರಿಗೆ ಬಿಡುವಂತ ತಿಳ್ಕೋಬೇಡ್ರಿ ನೀವು. ಯಾರ್ಯಾರು ದೇಹಧಾರಿಗಳಾಗಿ ಬಂದಿರಿ, ಯಾರ್ಯಾರು ಕರ್ಮಾಸಕ್ತರಾಗಿರಿ, ಅವರಿಗೆಲ್ಲ ಇದು ಉಣಬೇಕಾದದ್ದ ಇದು. ಏನಪ್ಪ, ಆದ್ದರಿಂದ ಇದರಿಂದ ಏನಾದೀತು ಅಂತ ಕೇಳಿದ್ರೆ, ಪುಣ್ಯವೋ ಪಾಪವೋ ತೀರಿದ ತಕ್ಷಣದಲ್ಲಿ ಪುನಃ ತಾಯಿ ಗರ್ಭಕ್ಕೆ ಬರಬೇಕಾಗುತ್ತದೆ. ಇದನ್ನು ತಿಳಿದಿರ್ತಕ್ಕಂಥ ಮಹಾಪುಣ್ಯಾತ್ಮ ಒಬ್ಬ ಏನದಾನ ಮುಮುಕ್ಷು ಮುಕ್ತನಾಗಬೇಕೆಂಬುವ ಅಪೇಕ್ಷೆ ಇರುವುದರಿಂದ ಕರ್ಮದ ಗಲಾಟೆಯನ್ನು ಬಿಟ್ಟು ನಾ ಧನ್ಯನಾಗಬೇಕು. ಆಗ ಅವನ ಕರ್ಮ ಏನು? ಎಲ್ಲಿ ಗುರುಗಳಿದ್ದಾರೆ, ಎಲ್ಲಿ ಮಹಾತ್ಮರಿದ್ದಾರೆ, ದುಡಿತಾನ ಉಣ್ತಾನ, ದುಡಿತಾನ ಉಣ್ತಾನ, ಪುಷ್ಟಿ ತುಷ್ಟಿ ಪಡಿತಾನ, ಆರಾಮಿರ್ತಾನ. ಆಗ ಅವನ ಗುರಿ ಏನು ಅಂದ್ರೆ, ಗುರುಗಳು, ದೈವ, ಶಾಸ್ತ್ರ ಇದನ್ನು ಪಡಿಬೇಕು, ಧನ್ಯನಾಗಬೇಕು ಅಂತ ಇಚ್ಛೆಯಲ್ಲಿರ್ತಾನ. ಇನ್ನೊಂದು ಕರ್ಮ ಮಾಡೋಣದ್ರಿಂದ ನಾ ಧನ್ಯನಾಗುವುದಿಲ್ಲ ಎಂಬುವ ದೃಢ ಸಂಕಲ್ಪ ಅವನಿರ್ತದೆ. ಅದಕ್ಕಂದ್ರೆ ಅಪ್ಪ ಅವರು ನೋಡ್ರಪ್ಪ, ಮುಮುಕ್ಷುವಿಗೆ ಮಾತ್ರ ಕರ್ಮದ ನಿರಪೇಕ್ಷೆ ಇರೋಣದ್ರಿಂದ ಜ್ಞಾನಿಗೆ ಹಂಗ ಅಪೇಕ್ಷೆ ಇದ್ದೀತು. ಜ್ಞಾನಿ ಯಾಕೆ ಕರ್ಮ ಮಾಡ್ಲಿಕ್ಕೆ ಹೋಗ್ತಾನ? ಮಾಡಬೇಕಾದದ್ದೇನು ಉಳಿದಿಲ್ಲ ಅವರಿಗೆ. ಈ ವಶಿಷ್ಠರು, ವಾಮದೇವರಂಥವರು, ಇನ್ನು ಅನೇಕ ಮಹಾತ್ಮರು ಈ ಜಗತ್ತಿನೊಳಗಾಗಿ ಹೋಗ್ಯಾರ, ಬ್ರಹ್ಮಜ್ಞಾನಿಗಳು. ಅವರು ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿಸಿದ್ರಲ್ಲ, ಮತ್ತು ಅವ್ರ ಗತಿ ಏನು ಅಂತ ಪ್ರಶ್ನೆ ಬರಬಹುದು. ತತ್ವಜ್ಞಾನಿಯು ಮಾಡಿದ ಕರ್ಮ ಸುತ್ತ ಹಗ್ಗದ ಹುರಿಯಂತೆ ಇರುತ್ತದೆ ಹೊರತು ಅದು ಫಲಕ ಕೊಡಲಾರದು. ಇನ್ನೊಬ್ಬರ ಹಿತಕ್ಕಾಗಿ, ಜುಲ್ಮಿಗಾಗಿ, ಆಗಿನ ಕಾಲದ ರಾಜ ಮಹಾರಾಜರಿಗಾಗಿ ಕರ್ಮವನ್ನು ಆಚರಿಸಿರಬಹುದು, ಆದ್ರೆ ಆ ಕರ್ಮಗಳು ಜ್ಞಾನಿಯನ್ನ ಮುಟ್ಲಾರು. ಹಂಗ ಹುರಿ ಕಂಡದಪ್ಪ, ಹಗ್ಗ ಕಂಡಂಗೆ ಕಾಣಿಸ್ತದ ಅಂದ್ರೂ ಕೂಡ ಅದು ಹೊರಿ ಕಟ್ಟಲಿಕ್ಕೆ ಹೆಂಗೆ ಬರುವುದಿಲ್ಲೋ ಹಂಗ ಜ್ಞಾನಿಯಿಂದ ಆಚರಿಸಲ್ಪಡುವ ಕರ್ಮಗಳು ನಿಷ್ಪ್ರಯೋಜಕವಾಗಿ ಹೋಗುತ್ತಿದ್ದಾವೆ. ಆದ್ದರಿಂದ ಜ್ಞಾನಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಯಾರಿಗೆ ಫಲ ಬೇಕಾಗದ ಅವ್ರು ಮಾಡ್ತಾರೆ. ದಶರಥನಿಗೆ ಮಕ್ಕಳು ಬೇಕಾಗಿದ್ದು, ಪುತ್ರ ಕಾಮೇಷ್ಟಿಗೆ. ಇನ್ನೊಬ್ಬನಿಗೆ ಮಳೆ ಬೇಕಾಗಿತ್ತು, ಪರ್ಜನ್ಯಷ್ಟಿಯಾಗ ಮಾಡಿದ. ವಿಶ್ವಾಮಿತ್ರ ಮಾಡಿದ. ಇದು ಹಿಂದೆ ಗೋದಾವರಿ ತೀರದಲ್ಲಿ 12 ವರ್ಷ ಬರಗಾಲ ಬಿತ್ತಂತ. ಹಿಂದೆ 12 ವರ್ಷ ಬರಗಾಲ ಬಿಟ್ಟರೆ ಗೋಗಳೆಲ್ಲವೂ ಸೊರಗಿದವು, ತೃಣಗಳೆಲ್ಲ ಒಣಗಿದವು, ನದಿಗಳೆಲ್ಲ ಬತ್ತಿದವು. ಗೋ ಬ್ರಾಹ್ಮಣರು
ಬಾಯಿ ಬಿಡ್ಲಿಕ್ಕೆ ಹಚ್ಚಿದ್ರು. ಅವಾಗ ವಿಶ್ವಾಮಿತ್ರನ್ನ ಕೇಳಿದ್ರು. ಮೊದಲು ಅವ್ರು ಮುಚ್ಚಿಕೊಟ್ಟಿದ್ರು ಅವರು ವಿಶ್ವಾಮಿತ್ರನ. ಯಾಕಂದ್ರೆ ಅವ ಪಕ್ಕ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಇದ್ದ ಬ್ರಾಹ್ಮಣ ಅದಾವ, ಅದಕ್ಕೆ ನಮ್ಮ ಪೈಕಿ ಹೆಂಗಾದನು ಅಂಥೇಳಿ ಬಿಟ್ಟಿದ್ರು. ಈಗ ಸಾಯಿ ಪ್ರಸಂಗ ಯಾವಾಗ ಬಂತು ಎಲ್ಲರೂ ಅವನ ಕಡೆಗೆ ಹೋದ್ರು. ಹೇ ಮಹರ್ಷಿ, ನಮಗೆ ನೀನು ಅನುಕೂಲ ಮಾಡಿಕೊಡು, ನಿನ್ನ ತಪೋಶಕ್ತಿಯಿಂದ ವೃಷ್ಟಿಯನ್ನ ಕೊಡು ಅಂತ ಕೇಳಿದ್ರು. ಆಗ ವಿಶ್ವಾಮಿತ್ರ ಪರ್ಜನ್ಯಷ್ಟಿ ಯಾಗ ಮಾಡಿದ. ವರುಣ ಇಂದ್ರ ಭೇಟಿಯಾದ್ರ ಅವನು. ವಿಶ್ವಾಮಿತ್ರ ಅಂದ್ರೆ ಭಯ, ಗೊತ್ತವಲ್ಲ. ಅವಾಗ ಇಂದ್ರಂದ, ಇನ್ನೂ ಮಳೆ ಆಗೋ ಲಕ್ಷಣ ಇಲ್ಲ, ಮಳೆ ಕೊಡ್ಲಿಕ್ಕೆ ಕೊಡುವುದಿಲ್ಲ ಅಂದವ. ಕೊಡ್ಲಿಲ್ಲ ಅಂದ್ರೆ ನಿನ್ನ ಇಂದ್ರ ಲೋಕ ಬಿಡಿಸಿ ಇಲ್ಲಿರ್ತೀನಿ ಅಂದವ. ಯಾರು? ವಿಶ್ವಾಮಿತ್ರ. ಇಂದ್ರಂದ, ಇನ್ನು ಶಾಪ ಗೀಪ ಕೊಟ್ಟನಂದ್ರೆ ಮತ್ತೆ ನನ್ನ ಮಂಗನ್ ಮಾಡಬಹುದಿವ, ಎಲ್ಲಿ ಒಣಾಗೋಲ್ಲ, ಕೊಡ್ತೀನಿ ಹೋಗಂದ. ಮಳೆಯಾದ ನದಿಗಳು ಪೂರ್ಣವಾದವು, ತೃಣಗಳು ಚಿಗುರಿದು, ಗೋವುಗಳು ತುಷ್ಟಿ ಪುಷ್ಟಿ ಹೊಂದಿದವು. ಅವಾಗೆಲ್ಲರೂ ವಿಶ್ವಾಮಿತ್ರ ಇದ್ದಂತ ನಾವು ಬದುಕಿದ್ವಿ ಅಂದ್ರು. ಮುಂದೆ ಅದಕ್ಕೊಂದು ಪ್ರಸಂಗ ಏನಾಗುತ್ತೆ ಗೊತ್ತೇನ್ರಿ? ಅವ ಇಂದ್ರ ಮಳೆ ಕೊಡಕ್ ಒಲ್ಲೆ ಅಂತ ಹಠ ಹಿಡಿದಾಗ ಇವ ಹೇಳಿದ್ನಂತೆ, ನಿನಗೆ ಯಜ್ಞದಲ್ಲಿ ಯಾವನು ಹವಿಸ್ಸು ಕೊಡಬಾರ್ದು, ಇನ್ನ ಹಂಗ್ ಮಾಡ್ತೀನಿ ಅಂದಿದ್ದ ಅವಂಗ. ಏನ್ ಮಾಡವ ನೀನು ಅಂದವ ಇಂದ್ರ. ನಿನಗ ಈ ಅನ್ನ ತುಪ್ಪ ಹಾಕೇನು ಸ್ವಾಹ ಅಂತೀವಿ, ಅದನ್ನ ಬಿಟ್ಟು ಸತ್ ನಾಯಿ ಮಾಂಸ ತಂದು ಹಾಕ್ತೀನಿ ನಿನ್ನ ಹುಷಾರಿರು ಅಂತ ಹೆದರಿದ್ ನೋಡ್ರಿ ಅವ ಇಂದ್ರ. ಎಲ್ಲರಿಗೂ ಭಯನೂ ಇತ್ತು, ಮತ್ತು ತುಷ್ಟಿ ಪುಷ್ಟಿ ಆದ ಕೂಡಲೇ ಭಯಭಕ್ತಿನೂ ಬೆಳೀತು. ಮುಂದೆ ತೆಗೆದು ನೋಡ್ರಿ, ಮತ್ತೆ ಹೋಗ್ರಿ. ಮತ್ತೊಬ್ಬ ಒಂದ ನಡ, ಅವ ಸತ್ ನಾಯಿ ಮಾಂಸ ಮುಟ್ಟ್ಯಾನ. ಯಾರು? ವಿಶ್ವಾಮಿತ್ರ. ಅವನ್ಯಾರು ಊಟಕ್ಕೆ ಕರಿಬೇಡ್ರಿ, ಅವ ನಮ್ಮ ಬ್ರಾಹ್ಮಣರ ಪೈಕಿನ ಅಲ್ಲ ಅಂದ್ಬಿಟ್ರಲ್ಲ. ಅವನಲ್ಲಿ ಅವಾಗ ಬಂದು ಕೈಕಾಲು ಬಿದ್ದರು. ಮತ್ತು ಇರ್ಲಿ ಅಂತ ತಿಳ್ಕೊಂಡು ನಾ ಮಾಡಿದೆ, ಮತ್ತೆ ನನಗೆ ಹಿಂಗೆ ಊಟ ಬಂದ್ರಂದ್ಮೇಲೆ ಮಾಡ್ತೀನಿ ಬರ್ಲಿಲ್ಲ ಮಾಡಿದ. ಅದು ಸಭೆಯಲ್ಲಿ ಹುಳು ಮಾತಲ್ಲ. ಗಜ್ಜರಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ವಿಶ್ವಾಮಿತ್ರ ಸೃಷ್ಟಿ ಇವು. ಅದಕ್ಕೆ ಬೆಳ್ಳುಳ್ಳಿ ನಾವು ಬ್ರಾಹ್ಮಣರಿ ಬೆಳ್ಳುಳ್ಳಿ ಬೇಡ, ಯಾಕೆ ನನಗೆ ಗೊತ್ತದ. ಗಜ್ಜರಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇವನ್ 3 ಮಾಡಿದ. ಅವನು ತಿಂಡ್ರಿ ಮಕ್ಕಳ ನೀವು ಅಂತ. ಅವು ಎದುರು ಉಳಿದು ಅವಾಗ ಗೊತ್ತಾತವ್ರಿಗೆ, ಹೋಗೋದು ಬ್ಯಾಡೆ ಬ್ಯಾಡದಂತೆ. ಹಂಗೆ ಕರ್ಮಗಳನ್ನ ಅವ್ರು ಮಾಡಿದ್ರು ಕೂಡ ಬ್ರಹ್ಮಜ್ಞಾನಾಗ್ನಿಯಲ್ಲಿ ಬೆಂದಿರುವುದಾದ್ದರಿಂದ ಕರ್ಮಗಳು ಜ್ಞಾನಿಗೆ ಫಲವನ್ನು ಕೊಡುವುದಿಲ್ಲ. ವಶಿಷ್ಠ, ವಿಶ್ವಾಮಿತ್ರ, ವಾಮದೇವ ಮೊದಲಾಗಿರ್ತಕ್ಕಂಥ ಮಹಾತ್ಮರು ಕರ್ಮವನ್ನು ಆಚರಿಸಿದ್ರು, ಆದರೂ ಕೂಡ ಕರ್ಮದಿಂದ ಅಲಿಪ್ತ ಇದ್ರು. ಯಾಕಂದ್ರೆ ಜ್ಞಾನ ಹೊಂದಿರುವುದರಿಂದ. ಅದಕ್ಕೆ ತತ್ವಜ್ಞಾನಿಗೆ ಕರ್ಮ ಮಾಡಬೇಕು ಬಿಡಬೇಕು ಅನ್ನೋ ಗಲಾಟಿಲ್ಲ. ತತ್ವಜ್ಞಾನಿಗೆ ಕರ್ಮದ ಅವಶ್ಯಕತೆ ಇಲ್ಲ, ಮುಮುಕ್ಷುವಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂದಮೇಲೆ ತತ್ವಜ್ಞಾನಿಗಳ ಅವಶ್ಯಕತೆ ಎಲ್ಲಿ ಬಂದಿತ್ತು ಅಂದ ಕೂಡಲೇ ಅವಾಗ ಅವರಂತಾರೆ, ಭಕ್ತಿಯು ಗುರುವರನೆ ಮೋಕ್ಷ ಸತ್ಯಗಂ ವರ ಮೋಕ್ಷ ಕಾಂಕ್ಷಯ ದುಃಖ ಧರ್ಮವು ಗುಣವೋ ಪೇಳನ ಲಗಳ ಸ್ವಾಮಿ ಪಗ್ನಿಯೌಷ್ಣಿಕ ಶಕ್ತಿಯಂದರಿ ಧರ್ಮವೆಂದರೆ ಯುಕ್ತದಿಂದಲೂ ಇಲ್ಲದಿರಬೇಕಾಯ್ತು ನೋಡೆಂದ, ಆಯ್ತು ನೋಡೆಂದ. ಅದ ಕೆಲವು ಮಂದಿ ಅದಕ್ಕೆ ಹೇಳ್ತೀನಿ ನಿಮ್ಗ,
ಜ್ಞಾನಿಗಳನ್ನು ಗುರ್ತು ಹಿಡಿಯೋರು ಅವರು, ಸಿದ್ಧಾರೂಢರನ್ನು ಗುರ್ತು ಹಿಡಿದವರು ಅವರ ಏನಪ್ಪ. ಅದಕ್ಕೆ ಸಿದ್ಧಾರೂಢರು ಇವತ್ತಿಗೂ ಬ್ರಾಹ್ಮಣರ ಅಡಿಗೆ ಮನೆ ಅಂತ ಒಂದು ಪ್ರತ್ಯೇಕ ಮಾಡಿ ಇವತ್ತಿನ ತನಕನೂ ಅಲ್ಲಿ ಆಶ್ರಯ ಕೊಟ್ಟಾರೆ. ಕಾರಣ ಏನು ಅಂತಂದ್ರೆ ಒಳ್ಳೆಯದನ್ನು ಗ್ರಹಿಸುವ ಯೋಗ್ಯತೆ ಇರ್ತದೆ. ಅದಕ್ಕೆ ಎಲ್ಲ ಬ್ರಾಹ್ಮಣರು ಏನ್ ಮಾಡಿದ್ರು ಅಂದ್ರೆ ಸಿದ್ಧಾರೂಢರನ್ನು ಕಂಡು ಇವನು ಕರ್ಮಕ್ಕೆ ಯೋಗ್ಯನಾದ ವ್ಯಕ್ತಿ ಅಲ್ಲ, ಇವನು ಮಹಾ ತತ್ವಜ್ಞಾನಿ ಅಂತ ತಿಳಿದು ಎಲ್ಲರೂ ಆತನಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ಪಾದ ಪೂಜಾದಿಗಳನ್ನು ಮಾಡಿ ತೃಪ್ತಿ ಮಾಡಿ ಆ ಗುಡಿಯಲ್ಲಿ ಕೂತಾಗ ಇನ್ನೊಬ್ಬ ಶಾಸ್ತ್ರಿ ಪ್ರಶ್ನೆ ಮಾಡಿದ. ಏನು ಅಂತ, ಏನ್ರಿ ಮೋಕ್ಷ ಪಡಿಬೇಕು ಅಂತ ಇಚ್ಛಾ ಮಾಡ್ತಾನಲ್ಲ ಮುಮುಕ್ಷು, ಅದು ಧರ್ಮವೋ ಗುಣವೋ? ಮೋಕ್ಷ ಪಡಿಬೇಕೆಂಬುದು ಧರ್ಮ ಅಂತಿರೋ ಅಥವಾ ಗುಣ ಅಂತಿರೋ ಅಂತ ಕೇಳಿದ ಕೂಡಲೇ ಸಿದ್ಧಾರೂಢರಂದ್ರು ಆಗುವುದಿಲ್ಲಪ್ಪ. ನೋಡು, ಅದು ಧರ್ಮವಾಗಿದ್ದರೆ ಮೋಕ್ಷ ಪಡಿಬೇಕು ಅನ್ನೋ ಇಚ್ಛಾ ಮೋಕ್ಷ ಪಡೆದಾಗಲೂ ಇರಬೇಕಾಗಿತ್ತು, ಕೊನೆಯವರೆಗೂ ಧರ್ಮ ಇರಬೇಕಾಗಿತ್ತು. ಗುಣವಾದರೆ ಜ್ಞಾನಾಭ್ಯಾಸದಲ್ಲಿ ಪ್ರವೃತ್ತಿಯಾಗದೆ ಹಾಗೇ ಇರಬೇಕಾಗಿತ್ತು. ಆದ್ದರಿಂದ ಮೋಕ್ಷಾಪೇಕ್ಷೆಯು ಇದು ಧರ್ಮವೂ ಅಲ್ಲ ಗುಣವೂ ಅಲ್ಲ. ಹಂಗರೆ ಏನು ಅಂತ ಕೇಳಿದ್ರೆ ಅದು ಅಭ್ಯಾಸಜನಿತ. ಅದಕ್ಕೆ ಹೇಳೋದು ಪ್ರಪಂಚ ಪ್ರಾರಬ್ಧದಾಧೀನ, ಪರಮಾರ್ಥ ಪ್ರಯತ್ನದಾಧೀನ. ಇಲ್ಲಿ ಪ್ರಯತ್ನನೇ ಬೇಕು. ಏನ್ ಬಿಡು, ನಮ್ಮ ಗುರುಗಳು ಉಪದೇಶ ಮಾಡ್ಯಾರ, ಹೆಂಗ ಹೋಗಿವಿ, ಜಪ ಮಾಡಿವಿ, ಏನ್ರಪ್ಪ ನಮ್ಮ ತಲೆ ಮೇಲೆ ಕೈ ಇಟ್ಟು ಮಂತ್ರ ಹೇಳ್ಬಿಟ್ಟಾರ, ಮುಗುರು ಹೋಗ್ಯದ. ಮೋಕ್ಷ ಅವ್ರು ಹೆಂಗ್ ಮಾಡ್ತಾರ ಹಂಗಾಗೋಲ್ಬೇಕ, ಯಾವಾಗಾರ ಆಗೋಲ್ಬೇಕ, ಅವ್ರು ಮಾಡ್ದಂಗ ಅನ್ಬೇಡ್ರಿ. ನಿನ್ನ ಪ್ರಯತ್ನ ಅವಶ್ಯಕತೆ. ತಾಯಿ ಎಲ್ಲ ಷಡ್ರಸಾನ್ನವನ್ನು ಬಡಿಸಿ ರೆಡಿ ಮಾಡಿ ಕೊಟ್ಟಾಳಂದ್ರೂ ಕೂಡ ಉಂಡು ಜೀರ್ಣಿಸಿಕೊಳ್ಳುವುದು ಅವನ ಕಾರ್ಯ ಇದೆ. ಆದ್ದರಿಂದ ಶಿಕ್ಷಣ ಆಗಿರಬೇಕಾಗಿರ್ತಕ್ಕಂಥವ ಇಲ್ಲಿ ಅಭ್ಯಾಸಜನ್ಯವಾಗಿರ್ತಕ್ಕಂಥ ಭಾವದಿಂದ ಮುಂದೆ ಹೋಗ್ಬೇಕು ಹೊರತು, ಪರಂತು ಪ್ರಯತ್ನ ಬಿಟ್ಟು ಗುರು ಹೆಂಗ್ ಮಾಡ್ತಾನೆ ಹಂಗ ಅನ್ನಂಗಿಲ್ಲ. ಇಲ್ಲಿ ಗುರುವಿನ ಕಾರ್ಯ ನಾಲ್ಕನೇ ಇರುವುದು ಪ್ರಾರಂಭದಲ್ಲಿ. ಶಿಕ್ಷಣ ಹೊಣೆಗಾರಿಕೆ 12ನೇ ಭಾಗದ. ಈ 12ನೇ ಭಾಗ ಬರೋಬ್ಬರಿ ದುಡಿದ ಅಂದ್ರೆ ಗುರುವಿನ ಅನುಗ್ರಹ ಒಂದು ಕ್ಷಣ ತಡ ಆಗುವುದು, ಒಂದು ಕ್ಷಣ. ಅದಕ್ಕೆ ಆ ಕ್ಷಣಕ್ಕಾಗಿ ಪ್ರಯತ್ನ ಮಾಡಬೇಕಾಗ್ತದೆ. ಆದ್ದರಿಂದ ಮೋಕ್ಷಾಪೇಕ್ಷೆಯು ಮುಮುಕ್ಷುವಿಗೆ ಅಭ್ಯಾಸಜನ್ಯವೇ ಹೊರತು ಅದು ಧರ್ಮವೂ ಅಲ್ಲ ಗುಣವೂ ಅಲ್ಲ ಅಂದ್ರಪ್ಪ. ಅದಕ್ಕೆ ಧರ್ಮ ಅನ್ಲಿಕ್ಕೆ ಬರುದಿಲ್ಲ, ಅದು ಗುಣ ಅನ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಆ ಮುಮುಕ್ಷು ಭಾವ ಎಲ್ಲಿವರೆಗಿರ್ತದೆ ಹೇಳ್ತಾರ. ಮತ್ತಮಾಸು ಮುಮುಕ್ಷು ಭಾವವು ಸತ್ಯ ಗುರು ಕೃಪೆ ಒಡೆದ ನಂತರ ತತ್ವಮಶಿವರ ವಾಕ್ಯ ಶ್ರವಣದವರೆಗೆ ತಾನಿರುತ್ತ ವೃತ್ತಿಯೇನಾಂ ಬ್ರಹ್ಮವೆಂಬುವ ಸತ್ಯ ಜ್ಞಾನಾಕಾರಮಂ ಬಂಧುತ್ತಮಿಗೆಯ ಪರೋಕ್ಷದಿಂತನು ಭಾವವಳಿಯುತ್ತ ಆತನು ಭಾವವಳಿಯುತ್ತ ಆತನು ಭಾವವಳಿಯುತ್ತ. ಮುಮುಕ್ಷು ಭಾವ ಎಲ್ಲಿವರೆಗಿರ್ತದೆ? ಮೋಕ್ಷ ಬೇಕು ಎಂಬುವ ಭಾವ ಎಲ್ಲಿವರೆಗಿರ್ತದಂದ್ರೆ ಮೋಕ್ಷವನ್ನು ಪಡೆಯುವರೆಗಿರ್ತದೆ. ಯಾವಾಗ ಯಾವುದನ್ನು ಪಡಿಬೇಕಂತಾನೆ ಅದು ಪ್ರಾಪ್ತವಾಯಿತೋ ಆ ಭಾವ ಅಲ್ಲಿ ಮುಗಿದು ಹೋಗ್ತದೆ. ಆದ್ದರಿಂದ ಗುರುಕೃಪೆಯೇ ಪಡೆದ ನಂತರ ತತ್ವಮಸಿ ಮಹಾವಾಕ್ಯ ಶ್ರವಣದವರೆಗೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ವೃತ್ತಿ ಬ್ರಹ್ಮಾಕಾರವಾಯಿತು ಅಂದ್ರೆ ಮೋಕ್ಷವನ್ನು ಪಡಿಬೇಕೆಂಬ ಆಕಾಂಕ್ಷೆ ಅಲ್ಲಿ ಮುಗಿದು ಹೋಗ್ತದೆ.
ಅದು ನಿಜಗುಣರು ಒಂದು ಕಡೆಗೆ ಬಹಳ ಸುಂದರವಾಗಿ ಹೇಳಿದರು. ಬೇರೊಂದು ಪದವಿಯನ್ನು ಪಡೆವೆನೆಂಬಳಿಯಾಶೆ ದೋರದು ಎನ್ನೊಳು ಗುರುವಿನ ಒಲಿಮೆ ದೊರಕೊಳ್ಳಲು. ಗುರುವಿನ ಒಲಿಮೆ ಅರ್ಥ ಇದು ಒಂದು ನಮೂನಿ. ನಾನು ಏನು ಹೇಳಕ್ ಒಲ್ಲೆ, ದುಡಿಮೆ ಬಹಳ ಕಡಿಮೆ ಅದ, ಮಾತು ಬಹಳ ಹೆಚ್ಚು, ತಪ್ಪು ತಿಳುವಳಿಕೆ ಬಹಳ, ಯಥಾರ್ಥವಾದದನ್ನು ಪಡಿಬೇಕು ಎಂಬ ಅಪೇಕ್ಷದ ಕೊರತೆ ಏನು. ಅದಕ್ಕೆ ಈ ಕೊರತೆ ಆಗದಂತೆ ಯಾವ ಪುಣ್ಯಾತ್ಮ ಸದ್ಗುರು ಕೃಪೆಗೆ ಪಾತ್ರನಾಗ್ತಾ ಇದ್ದಾನೆ ಅವನಿಗೆ ಮಾತ್ರ ಮೋಕ್ಷವನ್ನು ಅಪೇಕ್ಷೆ ಮಾಡುವ ಭಾವ ತಾನೇ ನಿವೃತ್ತಿಯಾಗುತ್ತದೆ ಅಂತ ಸಿದ್ಧಾರೂಢರು ಹೇಳಲಾಗಿ, ಆ ಪುಣ್ಯಾತ್ಮ ಪಂಡಿತ ಅದನ್ನ ಒಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಪೂಜೆ ಮಾಡಿ ಆಮೇಲೆ ತೃಪ್ತಿ ಮಾಡಿಸಿ ಮತ್ತೂ ಪುನಃ ಗುಡಿಗೆ ಬಂದಾರೆ. ಅಲ್ಲೊಬ್ಬ ಪಿಚ್ಚಂಡಯ್ಯ ಅಂತ ಬಂದ. ಪಿಚ್ಚಂಡಯ್ಯ ದೊಡ್ಡ ಶಾಸ್ತ್ರೀಯ ಪಂಡಿತ. ಅವ ಬಂದ, ಗುರುವೇ ಸಿದ್ಧಮೂರ್ತಿ, ಈ ಜಗವಿದೆಲ್ಲವೂ ಈ ಭೂಮಿ ಯಾರ ಆಶ್ರಯದಲ್ಲಿದೆ ಕೇಳಿ. ನೋಡಪ್ಪ, ಭೂಮಿ ಜಲದ ಆಶ್ರಯದಲ್ಲಿದೆ, ಜಲವು ಅಗ್ನಿಯ ಆಶ್ರಯದಲ್ಲಿದೆ, ಅಗ್ನಿ ವಾಯುವಿನ ಆಶ್ರಯದಲ್ಲಿದೆ, ವಾಯು ಆಕಾಶದ ಆಶ್ರಯದಲ್ಲಿದೆ, ಆಕಾಶವು ಅಹಂಕಾರದ ಆಶ್ರಯದಲ್ಲಿದೆ, ಅಹಂಕಾರವು ನಿನ್ನ ಆಶ್ರಯದಲ್ಲಿದೆ. ಅದಕ್ಕೆ ಈ ಜಗವೆಲ್ಲವೂ ನಿನ್ನ ಆಶ್ರಯದಲ್ಲಿದೆ. ನೀನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಿದ್ದೀಯೇ. ಇಷ್ಟು ಹೇಳಿದಾಗ ಪಿಚ್ಚಂಡಯ್ಯಂದ, ಏನ್ ಧನ್ಯಪ್ಪ ಮಹಾರಾಯ, ನೀನು ನೋಡಾಕ ಸಣ್ಣ ಹುಡುಗ ಕಾಣಿಸ್ತಿದ್ದಿ, ನೋಡಾಕ ಸಣ್ಣ ವ್ಯಕ್ತಿ ಕಾಣಿಸ್ತಿದ್ದಿ, ಭಾವಿಸಲು ಬ್ರಹ್ಮಜ್ಞಾನಿ ನೀನು, ನಿನ್ನನ್ನು ಕಂಡು ನಾವು ಧನ್ಯರಾದೆವು ಅಂತ ಹೇಳಿ ಸಿದ್ಧಾರೂಢರನ್ನ ಮುಚ್ಚಂಡೆಯೂ ಕೂಡ ಮನೆಗೆ ಕರ್ಕೊಂಡು ಹೋಗಿ ಪೂಜಾದಿಗಳನ್ನು ಮಾಡಿ ತೃಪ್ತಿಪಡಿಸಿದ್ದಾನೆ. ಮುಂದೇನಾತಂಬುದನ್ನು ನಾಳೆ, ಯಾಕಂದ್ರೆ ನಾಳಿಂದು ನೈಯಾಯಿಕ ಮತವನ್ನು ಖಂಡಿಸಿ ಒಬ್ಬ ಸ್ತ್ರೀಗಳಿಗೆ ಉಪದೇಶ ಕೊಡ್ತಾರಪ್ಪ ಅವರು, ಆಕೆ ಪುಣ್ಯ ಏನಿರ್ಬೇಕು. ಆದ್ದರಿಂದ ಸಿದ್ಧಾರೂಢರ ಅನುಗ್ರಹ ನಮಗೇನಾಗಬೇಕು ಅಂದ್ರೆ ಯೋಗ್ಯವಾದದ್ದು ತಿಳಿಬೇಕು, ಯೋಗ್ಯವಾದದ್ದನ್ನ ಗ್ರಹಿಸಬೇಕು, ಯೋಗ್ಯವಾದದ್ದು ನಾವಾಗಿ ಉಳಿಯುವಂತೆ ಸಿದ್ಧಾರೂಢರು ನಮ್ಮ ಮೇಲೆ ಕೃಪಾ ಮಾಡಲಿ ಅಂತ ಭಾವಿಸಿಕೊಂಡು ಸಮಯವಾಗಿದೆ. ಮಂಗಳಾರತಿ ಮಾಡೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ, ಗುರುವರ ಅರ್ಥವ ಬೋಧಿಸಿದಿ. ಮೋಕ್ಷಾವಾಹನ ಶಂಕರನ ಮೋಚಾರವ ಮಾಡಿಸಿದೆ, ಗುರುವರೋಚಾರವ ಮಾಡಿಸಿದೆ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ.
ಶ್ಯಾಮಧಾಮ ಶ್ರೀರಾಮಾಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭ್ರೂಲತಾಪುರ ದೈವದಿಂದಲೀ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುವರ ಬೆಳಗುವೆ